ಹಾಯ್ ಆಲ್, ವೆಲ್ಕಮ್ಸ್ ಟು ನವ್ಯಾಸ್ ವ್ಲಾಗ್. ಬನ್ನಿ ಇವತ್ತು ಮಟನ್ ಸಾಂಬಾರ್, ತಲೆಕಾಲು ಸಾಂಬಾರ್ ಮತ್ತು ಬ್ರೈನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನು ಫಸ್ಟು ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪು, ಗಸಗಸೆ ಒಂದು 2 ಸ್ಪೂನಷ್ಟು ಗಸಗಸೆ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಗೋಡಂಬಿ ಹಾಕಿ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ಪೇಸ್ಟ್ ಆಗಿದೆ. ನೆಕ್ಸ್ಟು ಇದನ್ನು ತಲೆಕಾಲು ಮಟನ್ನ ಕ್ಲೀನ್ ಮಾಡಿ ಒಂದು 4 to 5 ಟೈಮ್ಸ್ ನೀಟಾಗಿ ತೊಳೆದು ನಾನು ಜಾಲರಿಯಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರ್ ಇಡೋಣ. ಕುಕ್ಕರಲ್ಲಿ ಎಣ್ಣೆ ಹಾಕಿ ಫಸ್ಟು ತಲೆಕಾಲನ್ನ ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಎಣ್ಣೆ, ಈರುಳ್ಳಿ, ಒಂದು 3 ಈರುಳ್ಳಿ ಹಾಕಿದ್ದೀನಿ. ಸೊ ಈರುಳ್ಳಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿನ ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಆಮೇಲೆ ಅದಕ್ಕೆ ನೀಟಾಗಿ ತೊಳ್ಕೊಂಡಿರೋ ತಲೆಕಾಲು ಮಟನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ನೀಟಾಗಿ ಮಿಲಾಯಿಸೋಣ ಅದನ್ನು. ಏಕೆಂದರೆ ಸೂಪ್ ಅದರಲ್ಲಿ ಅರ್ಧ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀಟಾಗಿ ಮಿಲಾಯಿಸಿ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಸಾಂಬಾರಿಗೆ ಆಮೇಲೆ ಹಾಕ್ಕೊಬೋದು. ಈ ಮಟನ್ ಬೇಯಲಿಕ್ಕೆ ಮಟನ್ಗೆ ಉಪ್ಪು ಹಿಡಿಬೇಕಲ್ವ, ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ. ಸೊ ನಮಗೆ ಸೂಪ್ ಏನಾದ್ರು ಬೇಕು ಅಂದರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಹಾಗೆ ಇಟ್ಟರೆ ಸೂಪು ಬಂದೇ ಬರುತ್ತೆ. ನೆಕ್ಸ್ಟು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನೋಡಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ನಮ್ಮನೇಲಿ ಯಾವಾಗಲೂ ಪೇಸ್ಟ್ ನಾವು ಮಾಡಿಟ್ಕೋತೀವಿ, ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಇದರಲ್ಲಿ ತೋರಿಸೋದಿಲ್ಲ. ಇದಕ್ಕೆ ಫಸ್ಟಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿನ ಸಾಂಬಾರು ಈರುಳ್ಳಿ ಆ್ಯಕ್ಚುಲಿ ಇದು, ಅದಕ್ಕೆ ನಾನು 2 ಹೋಳು ಮಾಡ್ಕೊಂಡಿದ್ದೀನಿ. ಸಾಕು, 2 ಹೋಳು ಮಾಡ್ಕೊಂಡು ಅದನ್ನು ಬ್ರೌನ್ ಕಲರ್ ಟರ್ನ್ ಆಗಿ, ಲೈಟ್ ಬ್ರೌನ್ ಟರ್ನ್ ಆದ್ರೂ ಸಾಕು. ಸೊ ಅದು ಸೀಸಲೂಬಾರ್ದು. ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಮತ್ತು ಹಸಿಮೆಣ್ಸಿನ್ಕಾಯಿ. ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಮಿಲಾಯಿಸಿ ಅದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ. ನೋಡಿ, ಈ ಥರ ಮಿಲಾಯಿಸೋದ್ರಿಂದ ಅಂಟೋದಿಲ್ಲ ಟೊಮೆಟೊ ಬಾಣಲಿಗೆ. ಸೊ ನೀಟಾಗಿ ಇದನ್ನು ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಥರ ಬೇಯಿಸ್ಬಿಟ್ಟು ರುಬ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಬಾಡಿಸೋಣ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಥರ ಕೊತ್ತಂಬರಿ, ಪುದೀನ ಹೀಗಾಗತ್ತೆ. ಈಗ ಅದನ್ನು ತಣ್ಣಗಾದ್ಮೇಲೆ ಜಾರಿಗೆ ಯೂಸ್ ಮಾಡಬೇಕು, ಬಿಸಿ ಬಿಸಿ ಹಾಕ್ಕೊಳ್ಳೋ ಆಗಿಲ್ಲ. ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ನಾನು ಏನೇನು ಹುರ್ಕೊಂಡಿದ್ದೀನಿ ಅದನ್ನೆಲ್ಲ ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಕಾಯಿ ಮತ್ತು ಗಸಗಸೆ ಮತ್ತು ಗೋಡಂಬಿನ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರ್ 2 ಸ್ಪೂನು ಮತ್ತು ಖಾರದ ಪೌಡರ್ 2 ಸ್ಪೂನು. ಇದು ಮನೆಯಲ್ಲೇ ಮಾಡಿರೋದು, ಹಂಗಾಗಿ 1 ರೌಂಡ್ ರುಬ್ಬಿದ್ಮೇಲೆ ನೆಕ್ಸ್ಟ್ ರೌಂಡಿಗೆ ಹಾಕ್ಕೊಂಡು ಧನಿಯಾ ಪೌಡರ್ ಮತ್ತು ಖಾರ ಪೌಡರ್ ಹಾಕಿ ನೆಕ್ಸ್ಟ್ ಟೈಮ್ ರುಬ್ಬಿದ್ರೆ ನನಗೆ ಮಸಾಲೆ ರೆಡಿ ಆಯಿತು. ಬನ್ನಿ ಈಗ ಹೆಡ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ ಅದಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಖಾರದ ಪುಡಿ ಆ್ಯಂಡ್ 1 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತು ಗರಂ ಮಸಾಲನೂ ಹಾಕ್ಕೊಬೋದು. ಸ್ಪೈಸಸ್ ಏನೇನು ಸ್ಪೈಸಸ್ ಇರುತ್ತೋ ಅದನ್ನು ಇದರೊಳಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಈರುಳ್ಳಿನ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬ್ರೈನ್ಗೆ. 2 ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ನಾನ್ ಸ್ಟಿಕ್ಕಲ್ಲೇ ಇಟ್ಕೊಳ್ಳೋದ್ರಿಂದ ಇದು ತಳ ಹಿಡಿಯೋದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಗ ತಳ ಹಿಡಿಯುತ್ತೆ. ಸೊ ನಾನ್ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಆಲ್ರೆಡಿ ತಳ ಹಿಡಿತಿದೆ, ಬಟ್ ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಬೋದು. ಈಗ ಚೆನ್ನಾಗಿ ತೊಳ್ಕೊಂಡಿರೋ ಬ್ರೈನ್ನ ಆ ಮಸಾಲೆ ಒಳಗಡೆ ಹಾಕಿಬಿಟ್ಟು ಅದನ್ನು ನೀಟಾಗಿ, ಈಗ ಎಗ್ ಬುರ್ಜಿ ನಾವು ಹೇಗೆ ಮಾಡ್ಕೋತೀವೋ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಮಿಲಾಯಿಸಬೇಕು. ಚೆನ್ನಾಗಿ ಮಿಲಾಯಿಸೋದ್ರಿಂದ ಮಸಾಲೆ ಪ್ರತಿಯೊಂದಕ್ಕೂ ಆಗುತ್ತೆ, ಇಲ್ಲಾಂದರೆ ಅದು ಹಸಿ ಹಸಿ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಇದನ್ನು ಇದೇ ಥರ ಸೇಮ್ ಮೊಟ್ಟೆನ ನಾವು ಹೇಗೆ ಮಿಲಾಯಿಸ್ತೀವಿ ಆ ಥರನೇ ಇದನ್ನು ಚೆನ್ನಾಗಿ ಮಿಲಾಯಿಸ್ಕೊಳ್ಳೋದ್ರಿಂದ ನೋಡಿ ಎಲ್ಲ ಕಡೆನೂ ನೀಟಾಗಿ ಮಸಾಲೆ ಆಯಿತು, ಹೌದಲ್ವಾ? ನೋಡಿ, ಈ ಥರ ಹೀಗೆ ಆಗೋದು. ಸಿಮ್ಮಲ್ಲೇ ಚೆನ್ನಾಗಿ ಒಂದು 5 to 7 ಮಿನಿಟ್ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಬ್ರೈನ್ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಇದನ್ನು ಸಪ್ರೇಟಾಗಿ ಕೂಗಿಸ್ಕೊಳ್ಳೋದು ಆ ಥರ ಏನೂ ಇರೋದಿಲ್ಲ. ಇದು ಬೇಗ ಆಗುತ್ತೆ, 5 ಮಿನಿಟ್ಸಲ್ಲಿ ಆಗೋಗುತ್ತೆ. ನೋಡಿ, ರೆಡಿ ಟು ಸರ್ವ್ ಆಲ್ರೆಡಿ ಆಗಿದೆ.
ಸ್ಪೈಸು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಅಂತ. ಬ್ರೈನ್ ಪೆಪ್ಪರ್ ಫ್ರೈ ರೆಡಿ. ಅಷ್ಟರಲ್ಲಿ ನೋಡೋಣ ಬನ್ನಿ, ಮಟನ್ ಬೆಂದಿರುತ್ತೆ ನೋಡಿ. ಮಟನ್ನು ನಾವು ವಿಷಲ್ ಹಾಕ್ಬಿಟ್ಟು ಎತ್ತಿಟ್ಟಿದ್ವಲ್ವ, ಈಗ ಬೆಂದಿರೋ ಮಟನ್ಗೆ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಇಷ್ಟು ಮಸಾಲು, ಇದು ಆ್ಯಕ್ಚುಲಿ ಒಂದು 2 kg ಇದೆ ತಲೆ ಮಟನ್ನು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ರುಬ್ಕೊಂಡು, ಈಗ ಬೆಂದಿರೋ ತಲೆ ಮಟನ್ಗೆ ಮಸಾಲೆನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮಟನ್ ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಮತ್ತು ನೋಡ್ಕೊಂಡು ಹಾಕಿ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಮತ್ತು ಇದನ್ನು ಮತ್ತೆ ಇದೇನಾದರೂ ಎಳೆ ತಲೆ ಆಗಿದ್ದರೆ ಒಂದು 3 to 4 ವಿಷಲ್ ಸಾಕಾಗತ್ತೆ, ಇಲ್ಲ ಅಂದರೆ 7 ವಿಷಲ್ವರೆಗೂ ಹೋಗುತ್ತೆ. ಸೊ ನೋಡಿ, ಬ್ರೈನ್ ಪೆಪ್ಪರ್ ಫ್ರೈ ಮತ್ತು ತಲೆ ಮಟನ್ ಸಾಂಬಾರ್ ಮುದ್ದೆ ಜೊತೆಗೆ ರೆಡಿ ಟು ಈಟ್.